ಜಮ್ಮು ಕಾಶ್ಮೀರ ಒಂದು ಕಡೆ ದೆಹಲಿಯಲ್ಲಿ ನಡೆದಿರುವಂತಹ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಎನ್ಐಎ ಈಗ ಅಧಿಕೃತವಾಗಿ ತನಿಖೆಯನ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಯಾರ್ಯಾರು ಶಂಕಿತರಿದ್ದಾರೆ ಅವರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಇನ್ನು ನಿನ್ನೆ ಬೆಳಗ್ಗೆ 8 ಗಂಟೆಗೆ ಬರ್ದಾರ್ಪುರ ಗಡಿ ಮೂಲಕ I-20 ಕಾರು ದೆಹಲಿಗೆ ಎಂಟ್ರಿ ಆಗಿದೆ. ಮಧ್ಯಾಹ್ನ 1 ಗಂಟೆ ವೇಳೆಗೆ ದರಿಯಾಗಂಜ್ ಮೂಲಕ ಕಾಶ್ಮೀರಿ ಗೇಟ್ ರಸ್ತೆಯನ್ನ ಪ್ರವೇಶ ಮಾಡಿದೆ. ಕೆಂಪುಕೋಟೆ ಬಳಿಕ ಸುನೇಹರಿ ಮಸೀದಿ ಬಳಿ ಮಧ್ಯಾಹ್ನ 3:19 ರಿಂದ 6:48 ಈ ಕಾರು ಪಾರ್ಕ್ ಅನ್ನ ಮಾಡಲಾಗಿತ್ತು. ನಿಮ್ಗೆ ನಾವು ತೋರಿಸ್ತಾ ಇದೀವಲ್ಲ, ಈ ಕಾರು ಎಲ್ಲೆಲ್ಲಿ ಹೋಗಿತ್ತು, ಕಾರು ಸಾಗಿದ ಮಾರ್ಗ ಹಾಗೇನೆ ಸಮಯವನ್ನ ಕೂಡ ನಿಮ್ಗೆ ನಾವು ತೋರಿಸ್ತಾ ಇದ್ದೀವಿ. 3:19 ದಿಂದ 6:48 ಕೂಡ ಈ ಕಾರು 3 ಗಂಟೆಗಳ ಕಾಲ ಸುನೇಹರಿ ಮಸೀದಿಯಲ್ಲಿ ಪಾರ್ಕ್ ಮಾಡಲಾಗಿತ್ತು. ಒಂದೇ ಸ್ಥಳದಲ್ಲಿ ಪಾರ್ಕ್ ಆಗಿತ್ತು. ನಂತರ ಇಲ್ಲಿಂದ ಕಾರು ಮೂವ್ ಆಗತ್ತೆ. ಆ ಕಾರು ಮೂವ್ ಆಗಿರೋದು ನೇರವಾಗಿ ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ ಸಿಗ್ನಲ್ ಬಳಿ. ಆಗ ಸಂಜೆ 6:52 ಸರಿಯಾಗಿ ಅಲ್ಲಿ ಸ್ಫೋಟ ಆಗಿದೆ. ಈ ಕಾರ್ ಎಲ್ಲಿತ್ತು, ಎಲ್ಲಿಂದ ಬಂತು, ಆನಂತರ ಎಲ್ಲಿ ಪಾರ್ಕ್ ಆಗಿತ್ತು, ಆನಂತರ ಅಲ್ಲಿಂದ ತೆರಳಿದಂತಹ ಕಾರು ಯಾವ ರೀತಿಯಾಗಿ 6:52 ಸರಿಯಾಗಿ ಮೆಟ್ರೋ ಸ್ಟೇಷನ್ ಸಿಗ್ನಲ್ ಬಳಿ ಸ್ಫೋಟ ಆಗಿದೆ ಅನ್ನುವಂಥದ್ದು ಕಾರು ಸಾಗಿದ ಮಾರ್ಗವನ್ನು ಕೂಡ ಸಮಯವನ್ನು ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಅಧಿಕೃತವಾಗಿ ಈಗ ಎನ್ಐಎ ತನಿಖೆಗೆ ಇದನ್ನ ಹಸ್ತಾಂತರ ಮಾಡಲಾಗಿದೆ. ಎಲ್ಲದರ ಬಗ್ಗೆ ಈಗ ತನಿಖೆಯನ್ನ ಕೂಡ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಈ ಬ್ಲಾಸ್ಟ್ ಆದ ಕಾರು ಒಬ್ರಲ್ಲ ಇಬ್ರಲ್ಲ 5 ಕೈ ಬದಲಾಗಿತ್ತು. ಸ್ಫೋಟಗೊಂಡ HR-26 CE 7674 ಈ ನೋಂದಣಿಯ I-20 ಕಾರು ಫಸ್ಟ್ ಮೊಹಮ್ಮದ್ ಸಲ್ಮಾನ್ ಹೆಸರಲ್ಲಿ ಇರುತ್ತೆ. 2014 ಹರಿಯಾಣದಲ್ಲಿ ಇದು ರಿಜಿಸ್ಟರ್ಡ್ ಆಗಿರುತ್ತೆ. ನಂತರ 1.5 ವರ್ಷದ ಹಿಂದೆ ಕಾರನ್ನ ಮಾರಿದ್ರು ಮೊಹಮ್ಮದ್ ಸಲ್ಮಾನ್. ಅವರಿಂದ ದೆಹಲಿಯ ದೇವೇಂದರ್ ಅನ್ನೋರಿಗೆ ಕಾರನ್ನ ಮಾರಲಾಗತ್ತೆ. ಅವರು 2ನೇ ಮಾಲೀಕರಾಗ್ತಾರೆ ದೇವೇಂದರ್ ಅನ್ನೋರು. ಈ ಕಾರನ್ನ 3ನೇಯಾಗಿ ಮಾಲೀಕರಾಗಿ ತೆಗೆದುಕೊಂಡಿದ್ದು ಸೋನು ಅನ್ನುವಂಥವ್ರು. ಸೋನು ಇದರ ಮಾಲೀಕರಾಗ್ತಾರೆ, 3ನೇ ಜನ ಆಗ್ತಾರೆ ಅಲ್ಲಿಗೆ. ಆ ನಂತರ ಸೋನುಗೆ ಮಾರಾಟ ಮಾಡಿದ ಬಳಿಕ ಪುಲ್ವಾಮಾ ಮೂಲದ ತಾರಿಕ್ ಅನ್ನುವಂತಹ ವ್ಯಕ್ತಿಗೆ ಸೋನು ಈ ಕಾರನ್ನ ಮಾರಾಟ ಮಾಡ್ತಾರೆ. ಅಲ್ಲಿಗೆ 4 ಆಗುತ್ತೆ. ತಾರಿಕ್ ಡಾಕ್ಟರ್ ಉಮರ್ ಮೊಹಮ್ಮದ್ಗೆ ಈ ಕಾರನ್ನ ಮಾರಾಟ ಮಾಡಿದ್ದು. ಸ್ಫೋಟಕ್ಕೆ ಪುಲ್ವಾಮಾ ನಂಟು ಇದೀಗ ಬಿಚ್ಚಿಕೊಳ್ತಾ ಇದೆ. ಉಗ್ರರ ಕೈವಾಡದ ಬಗ್ಗೆ ಎನ್ಐಎ ತನಿಖೆಯನ್ನ ಚುರುಕುಗೊಳಿಸಿದೆ. ಸದ್ಯಕ್ಕೆ ಮೊಹಮ್ಮದ್ ಸಲ್ಮಾನ್ ಹಾಗೆಯೇ ದೇವೇಂದರ್ನನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಇನ್ನು ಈಗಾಗಲೇ ಬಾಂಬ್ ಬ್ಲಾಸ್ಟ್ ಆದಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಹೈ ಅಲರ್ಟ್ ಮಾಡಲಾಗಿದೆ. ಅದೇ ರೀತಿಯಾಗಿ ಬೆಂಗಳೂರಲ್ಲೂ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಖಾಕಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಕಾರು, ಆಟೋ, ಲಗೇಜ್ಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದ್ದು ಬಳಿಕ ಪ್ಲಾಟ್ಫಾರ್ಮ್ಗೆ ಅನುಮತಿಯನ್ನ ಕೊಡ್ತಾ ಇದ್ದಾರೆ ಪೊಲೀಸರು. ಹಾಗಾದ್ರೆ ಯಾವ ರೀತಿಯಾಗಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಅನ್ನೋದರ ಬಗ್ಗೆ ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟಗೊಂಡಿರುವಂತಹ ಪ್ರಕರಣ ಹಿನ್ನೆಲೆಯಲ್ಲಿ ಇದೀಗ ಬೆಂಗಳೂರು ನಗರದಲ್ಲೂ ಕೂಡ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು. ಸದ್ಯಕ್ಕೆ ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ ನಲ್ಲಿ ಇದ್ದೀನಿ. ಇಲ್ಲೂ ಕೂಡ ರೈಲ್ವೆ ಪೊಲೀಸರು ಬರುವಂತಹ ವಾಹನಗಳನ್ನ ಮತ್ತೆ ಅವರ ಬ್ಯಾಗ್ಗಳನ್ನ ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸ್ತಾ ಇರುವಂತದ್ದು. ನಗರಾದ್ಯಂತ ಕಟ್ಟೆಚ್ಚರ ವಹಿಸೋದಕ್ಕೆ ಈಗಾಗಲೇ ಪೊಲೀಸ್ ಹಿರಿಯ ಅಧಿಕಾರಿಗಳು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಖಾಕಿ ಕಟ್ಟೆಚ್ಚರವನ್ನ ಕಣ್ಗಾವಲನ್ನ ಇಟ್ಟಿರುವಂತದ್ದು. ಎಲ್ಲಾ ವಾಹನಗಳನ್ನು ಕೂಡ ಅವರ ಬ್ಯಾಗ್ಗಳನ್ನ ಸಮೇತವಾಗಿ ಆ ಬ್ಯಾಗ್ ಅನ್ನ ಓಪನ್ ಮಾಡಿಸಿ ಅದರಲ್ಲಿ ಇರುವಂತಹ ವಸ್ತುಗಳನ್ನ ಚೆಕ್ ಮಾಡ್ತಾ ಇರುವಂತದ್ದು. ಅದರಲ್ಲಿ ಏನಿದೆ, ಏನೇನಿಲ್ಲ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳನ್ನ ಪೊಲೀಸರು ಪಡೆದುಕೊಳ್ತಾ ಇರುವಂತದ್ದು. ಕೇವಲ ರೈಲ್ವೆ ಸ್ಟೇಷನ್, ಯಶವಂತಪುರ ರೈಲ್ವೆ ಸ್ಟೇಷನ್ ಮಾತ್ರ ಅಲ್ಲ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇರಬಹುದು ಅಥವಾ ಮೆಜೆಸ್ಟಿಕ್ ಬಸ್ ನಿಲ್ದಾಣಗಳೆಲ್ಲವೂ ಕೂಡ ಪೊಲೀಸರು ಕಣ್ಗಾವಲನ್ನ ಇಟ್ಟಿರುವಂತದ್ದು. ದೆಹಲಿಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆಯಲ್ಲಿ ಈಗಾಗಲೇ 16 ಮಂದಿ ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಬೆಂಗಳೂರು ನಗರದಲ್ಲೂ ಕೂಡ ಕಟ್ಟೆಚ್ಚರ ವಹಿಸೋದಕ್ಕೆ ಬೇಕಾಗಿರುವಂತಹ ಕ್ರಮಗಳನ್ನು ಕೂಡ ರಾಜ್ಯ ಸರ್ಕಾರ ಮತ್ತು ಪೊಲೀಸರು ತೆಗೆದುಕೊಳ್ತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನೂರಮ್ಮ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.